ನಿಮಗೆಲ್ಲ ಗೊತ್ತಿರ್ತಕ್ಕಂತೆ ಬೇವಿನ ಮರ ಉತ್ತರ ಕರ್ನಾಟಕದ ಬಹುಪ್ರಸಿದ್ಧ ಮತ್ತು ಸರ್ವೇಸಾಮಾನ್ಯ ಎಲ್ಲ ಕಡೆ ನಾವು ನೋಡುವಂಥ ಬೇವಿನ ಮರ. ಇದರದ ಕಾಯಿಗಳು ಈಗ ನೋಡ್ಬೋದು, ಹಳದಿಯಾಗಿ ಹಣ್ಣಾಗಿರೋ ಕಾಯಿಗಳಿದ್ದಾವೆ ಮತ್ತು ಕಾಯಿ ಇನ್ನೂ ಚಿಕ್ಕದಿದ್ದಾವೆ, ಗ್ರೀನ್ ಕಲರ್ ಕಾಯಿ ಇದ್ದಾವೆ. ಮೇ ತಿಂಗಳಲ್ಲಿ ಕಾಯಿ ಬಿಟ್ಟು ಈ ಬೇವಿನ ಮರದಲ್ಲಿ ಈ ಥರ ಸುಂದರವಾಗಿ ಕಾಣ್ತವೆ. ಇಲ್ಲಿ ನೋಡ್ಬೋದು, ಗಿಡ ತುಂಬ ಎಲ್ಲ ಕಾಯಿ ಇದೆ. ಇದೇ ಕಾಯಿಗಳನ್ನು ನಾವೇನು ಮಾಡ್ತೀವಿ, ಈ ಥರ ಕಾಯಿಗಳೆಲ್ಲ ಗಿಡದ ಕೆಳಗಡೆ ಬಿದ್ದಿದೆ ನೋಡಿ, ಬೇವಿನ ಕಾಯಿಗಳು. ಈ ಬೇವಿನ ಕಾಯಿಯಿಂದ ಸುಪ್ರಸಿದ್ಧ ಬೇವಿನ ಹಿಂಡಿ ಅಂಥೇಳಿ ಏನು ಗೊಬ್ಬರ, ಬೇವಿನ ಹಿಂಡಿ ಅಂತ ಏನು ಗೊಬ್ಬರ ಹೇಳ್ತೀವಿ, ಈ ಗೊಬ್ಬರವನ್ನು ಸಾವಯವ ಗೊಬ್ಬರ ಈ ಬೇವಿನ ಗಿಡದಿಂದ ಬರ್ತಕ್ಕಂಥ ಕಾಯಿಗಳಿಂದ ನಾವು ತಯಾರನ್ನು ಮಾಡ್ತೀವಿ. ಬಹು ಉಪಯೋಗಿ ಬೇವಿನ ಗಿಡ. ಬೇವಿನ ಹಿಂಡಿ ಅಂತೂ ಕೃಷಿ ಚಟುವಟಿಕೆಯಲ್ಲಿ ರೈತರ ಜಮೀನು ಫಲವತ್ತತೆ ಮಾಡುವಲ್ಲಿ ಬಹು ಸಹಕಾರಿಯಾಗಿದೆ. ಸಾವಯವ ಒಂದು ಪದ್ಧತಿಯಲ್ಲಿ ಕೀಟನಾಶಕ, ರೋಗನಾಶಕ ಆಗಿ ಇದನ್ನು ಬಳಕೆ ಮಾಡ್ತಾರೆ. ಇದಲ್ಲದೆ ಬೇವಿನ ಎಣ್ಣೆ ಕೂಡ ತಯಾರು ಮಾಡಿ ಅದು ಕೂಡ ಬಹುತೇಕ ಕೃಷಿ ಬಳಕೆಯಲ್ಲಿ ಕೀಟ ರೋಗ ಬಾಧೆ ಹತೋಟಿಯಲ್ಲಿ ತರಲು ಬಳಕೆ ಆಗುತ್ತದೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಯಿಗಳು ಇಲ್ಲೆಲ್ಲ ಬಿದ್ದಿದ್ದಾವೆ. ಈ ಕಾಯಿಗಳನ್ನು ತೆಗೆದುಕೊಂಡು ಈ ಕಾಯಿಗಳನ್ನು ಕ್ರಷ್ ಮಾಡಿ ನಂತರ ಹಿಂಡಿ ಮತ್ತು ಎಣ್ಣೆಯನ್ನು ಪ್ರತ್ಯೇಕಗೊಳಿಸಿ ಎರಡು ಸಪ್ರೇಟಾಗಿ ಬೇರೆ ಬೇರೆ ಒಂದು ಇದಕ್ಕೆ ಬಳಕೆಯನ್ನು ಮಾಡುವಂಥ ಪದ್ಧತಿ ಇದೆ.